ಅರುಮ್ಯಾವನ ಯೇಸು ಕ್ರಿಸ್ತುವಿನ ನಾಮದಿಂದ ನಾವು ಬರಮಾಡ್ತೀವಿ. ದೇವದಾಮಿ ನಿಮ್ಮನ್ನ ಆಶೀರ್ವಾದ ಮಾಡೋವರಾಗಿದ್ದಾರೆ. ಈ ಸುಂದರವಾದ ದಿನದಲ್ಲಿ ಯೂಟ್ಯೂಬ್ ಮೂಲಕವಾಗಿ ನಿಮ್ಮ ಜೊತೆಯಲ್ಲಿ ನಾನು ಮಾತನಾಡೋದಕ್ಕೆ ದೇವರು ಕೊಟ್ಟಿದ್ದ ಒಂದು ಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ. ದೇವರು ನಿಮ್ಮ ಯಾವನ್ನು ದೇವರು ಆಶೀರ್ವಾದ ಮಾಡುವರಾಗಿದ್ದಾರೆ. ವೇಳೆಯಲ್ಲಿ ಈ ಸುಂದರವಾದ ಈ ದಿನದಲ್ಲೂ ಕೂಡ ದೇವರ ವಾಕ್ಯವನ್ನು ನಾವು ಧ್ಯಾನಿಸೋದಕ್ಕೂ ಆತನ ವಾಕ್ಯವನ್ನು ಮಾತನಾಡೋದಕ್ಕೂ ದೊಡ್ಡದಾಗಿ ದೇವರು ಕೊಟ್ಟಿದ್ದ ಒಂದು ಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ. ಅದೇ ಥರ ಈ ವಾಕ್ಯಕ್ಕಾಗಿ ನಾವು ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಅಪ್ಪ ದೇವರೇ, ನಿಮಗೆ ಸ್ತೋತ್ರವಾಗಲಿ. ಈ ಸುಂದರವಾದ ದಿನದಲ್ಲಿ ಸ್ವಾಮಿ ನಿಮ್ಮ ವಾಕ್ಯವನ್ನು ಧ್ಯಾನ ಮಾಡೋದಕ್ಕೂ ಮಾತನಾಡೋದಕ್ಕೂ ದೇವರು ಒಂದು ಕೊಟ್ಟಿದ್ದ ಒಂದು ಕೃಪೆಗಾಗಿ ನಾನು ಸ್ತೋತ್ರ ಮಾಡ್ತೀವಿ ದೇವರೇ. ನೀವು ನಮ್ಮ ಜೊತೆಯಲ್ಲಿ ನೀನು ಮಾತನಾಡು ದೇವರ ಆತ್ಮನೇ, ನೀನು ಮಾತನಾಡು ಅಪ್ಪ. ಅನೇಕ ಗುಡಾರಗಳನ್ನು ದೇವರೇ ನಮಗೆ ತಿಳಿಯಪಡಿಸು ದೇವರೇ. ಈ ವಾಕ್ಯದ ಮೂಲಕವಾಗಿ ನಮಗೆ ತಿಳಿಯಪಡಿಸು ದೇವರೇ. ಇವತ್ತಿನ ದಿನದಲ್ಲಿ ನಮ್ಮ ಒಟ್ಟಿಗೆ ನೀನು ಮಾತನಾಡು ಸ್ವಾಮಿ. ಅಪ್ಪ ನೀನು ಮಾತನಾಡು, ನಾವು ಕೇಳುವವರಾಗಿದ್ದೀವಿ ಸ್ವಾಮಿ. ಅಪ್ಪ ಈ ವಾಕ್ಯಗಳು ಅಪ್ಪ ಹೋಗುವ ಸ್ಥಳಗಳೆಲ್ಲ ಒಂದು ಬಿಡುಗಡೆ, ಒಂದು ಸಮಾಧಾನ ಉಂಟಾಗಲಿ ಸ್ವಾಮಿ. ಯೇಸುವಿನ ನಾಮದ ನಾವು ಬೇಡ್ತೀವಿ ತಂದೆ. ಆಮೇನ್ ಆಮೇನ್ ಆಮೇನ್. ಈ ವೇಳೆಯಲ್ಲಿ ಕೂಡ ನಿಮ್ಮನ್ನು ಸಂತೋಷದಲ್ಲೂ ದೇವರ ವಾಕ್ಯವನ್ನು ತಗೊಂಬರೋದಕ್ಕೂ ಮಾತನಾಡೋದಕ್ಕೂ ದೇವರು ಕೊಟ್ಟಿದ್ದ ಒಂದು ಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ. ಇವತ್ತಿನ ದಿನದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ದೇವರು ಕೊಟ್ಟಿದ್ದ ಒಂದು ನಂಬಿಕೆ ವಿಷಯವಾಗಿ ನಿಮ್ಮ ಜೊತೆ ನಾನು ಮಾತನಾಡೋದಕ್ಕೆ ನಾನು ಇಷ್ಟಪಡುವನಾಗಿದ್ದೀನಿ. ನೀವೆಲ್ಲಲ್ಲಿ ನಿಜವಾಗಿ ನಂಬಿಕೆಯನ್ನು ಉಂಟು ಮಾಡುವವರು ದೇವರಾಗಿದ್ದಾರೆ, ನಂಬಿಕೆನ ಬರಮಾಡುವರು ದೇವರಾಗಿದ್ದಾರೆ. ಇವೆಲ್ಲ ಆತನ ಮೇಲೆ ನಂಬಿಕೆ ಇಟ್ಟವರು ಯಾವತ್ತೂ ಆಶಾಭಂಗ ಪಡುವುದಿಲ್ಲ. ಇವತ್ತು ನಾವು ದೇವರ ವಾಕ್ಯದ ಮೂಲಕವಾಗಿ ನಾವು ನಂಬಿದ್ರೆ ನಮ್ಗೆ ಏನು ಸಿಗುತ್ತೆ, ನಂಬುವ ಮೂಲಕ ಏನೇನು ಅದ್ಭುತಗಳು ನಡೆಯುತ್ತೆ. ನಾವು ನಂಬಿದ್ರೆ ದೇವರ ಮೇಲೆ ನಾವು ನಂಬಿಕೆ ಇಟ್ಟು ಹೋಗುವಾಗ ಇಲ್ಲದದನ್ನು ಇರುವಂತೆ ಕರೆಯುವ ದೇವರು ನಮ್ಮ ಜೊತೆಯಲ್ಲಿ ಇರುವವರಾಗಿದ್ದಾರೆ. ವೇಳೆಯಲ್ಲಿ ಇವತ್ತಿನ ಕೂಡ ನಾನು ಒಂದು 5 ಕಾರ್ಯಗಳನ್ನು ನಿಮ್ಮ ಮುಂದೆ ನಾನು ಇಡೋಣಾಗಿದ್ದೀನಿ, ಅದನ್ನು ಮಾತನಾಡೋಣಾಗಿದ್ದೀನಿ. ಈ ವೇಳೆಯಲ್ಲಿ 5 ಕಾರ್ಯಗಳಲ್ಲಿ ನಾನು ಒಂದು ಕಾರ್ಯ ನಿಮ್ಮ ಜೊತೆಯಲ್ಲಿ ಮಾತಾಡೋಕ್ಕೆ ನಾನು ಇಷ್ಟಪಡುವನಾಗಿದ್ದೇನೆ. ಮೊದಲನೇ ಬಂದು ದೇವರ ಮೇಲೆ ನಾವು ನಂಬಿಕೆ ಇಡೋವರಾಗಿರಬೇಕು. ಎರಡನೇದು ಬಂದು ನಾವು ನಂಬಿಕೆಯ ಅರಿಕೆಯನ್ನು ನಾವು ಮಾತನಾಡುವವರಾಗಿ ನಮ್ಮ ಬಾಯಿಯಿಂದ. ಮೂರನೇದು ಬಂದು ನಾವು ಏನು ಮಾಡಬೇಕು, ಪ್ರಾರ್ಥನೆ ಮಾಡುವವರಾಗಿರಬೇಕು. ನಾಲ್ಕನೇದು ಬಂದ್ಬಿಟ್ಟು ನಾವು ದೇವರಿಗೆ ಕೊಡುವವರಾಗಿ ಇರಬೇಕು. ಐದನೇದು ಬಂದು ಸೈತಾನನ್ನ ಎದುರಿಸಿ ನಿಲ್ಲವರಾಗಿರಬೇಕು. ಅಲ್ಲಿಯ ಈ 5 ಕಾರ್ಯಗಳನ್ನ ಜ್ಞಾಪಕ ಇಟ್ಕೊಳ್ರಿ. ಇದನ್ನು ಕುರಿತು ನಾನು ಬೇರೆ ದಿನದಲ್ಲಿ ಕೂಡ ನಿಮ್ಮ ಜೊತೆಲಿ ಮಾತಾಡೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಆದರೆ ಇದರಲ್ಲಿ ನಾನು ಮೊದಲನೇ ಒಂದು ಕಾರ್ಯವನ್ನು ತೆಗೆದು ನಿಮ್ಮ ಜೊತೆಯಲ್ಲಿ ನಾನು ಮಾತನಾಡೋಕ್ಕೆ ತುಂಬ ಇಷ್ಟಪಡ್ತಾ ಇದ್ದೀನಿ. ಈ ನಂಬಿಕೆಯ ಕುರಿತು ನಾನು ಮಾತನಾಡೋಕ್ಕೆ ನಾನು ಇಷ್ಟಪಡೋಣಾಗಿದೆ. ನಿಜವಾಗಿ ಆತನ ಮೇಲೆ ನಂಬಿ ಆತನ ಮೇಲೆ ಹೋಗುವವರು ಯಾವತ್ತೂ ಅವರು ಆಶಾಭಂಗ ಪಡುವುದಿಲ್ಲ ಅಂತ ದೇವರ ವಾಕ್ಯ ನಮ್ಗೆ ಹೇಳಲ್ಪಟ್ಟಿದೆ. ನಂಬಿಕೆಯನ್ನು ಆತನ ಹುಟ್ಟಿಸುವರು ಅವರೇ, ಅದು ಪೂರೈಸುವರು ದೇವರಾಗಿದ್ದಾರೆ. ವೇಳೆಯಲ್ಲಿ ಈ ನಂಬಿಕೆಯಲ್ಲಿ ಹೋಗುವ ವ್ಯಕ್ತಿಗೆ ಯಾವತ್ತೂ ಸೋಲುವಿಕೆ ಅನ್ನೋದು ಇರೋದಿಲ್ಲ. ಆತನ ಜೀವಿತದಲ್ಲಿ ಯಾವತ್ತೂ ಜಯವ ಬರಮಾಡುವ ಯೇಸು ನಮ್ಮ ಜೊತೆಯಲ್ಲಿ ಇರುವವರಾಗಿದ್ದಾರೆ. ನಾವು ಈ ವೇಳೆಯಲ್ಲಿ ಒಂದು ವಾಕ್ಯವನ್ನು ತೆಗೆದು ನಾವು ಓದ್ಕೊಳ್ಳೋಣ. ಎಫೆಸದಲ್ಲಿ 2ನೇ ಅಧಿಕಾರ 8ನೇ ವಾಕ್ಯವನ್ನು ಓದ್ಕೊಳ್ಳೋಣ. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀವಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರವೇ. ನೋಡ್ರಿ, ಇಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ನಾವು ಯಾವುದರಿಂದ ರಕ್ಷಣೆ ಹೊಂದಿದೀವಿ ಅಂತ ದೇವರ ವಾಕ್ಯ ನಮ್ಗೆ ಹೇಳಲ್ಪಟ್ಟಿದೆ. ಆತನ ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದಿದವರಾಗಿದ್ದೀವಿ. ಆತನ ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದಿದವಂತ ದೇವರ ವಾಕ್ಯ ನಮಗೆ ಹೇಳಲ್ಪಟ್ಟಿದೆ. ಇನ್ನೊಂದು ಅದನ್ನಲ್ಲಿ ನೋಡುವಾಗ ಮೊದಲನೇ ಆರಂಭ ಏನಂದ್ರೆ ನಾವು ಇಟ್ಟಿದ ನಂಬಿಕೆ. ಅಲ್ಲಿಯ ಆತನ ನಂಬಿಕೆ ಮೂಲಕವಾಗಿನೇ ನಾವು
ನಾವು ಏನಾಗಿದ್ದೀವಿ, ರಕ್ಷಣೆ ಹೊಂದಿದವರಾಗಿದ್ದೀವಿ. ಮೊದಲ ಕಾರ್ಯ ದೇವರು ಹೇಳ್ತಾರೆ, ಮೊದಲ ಆರಂಭ ಏನು ಹೇಳ್ತಾರೆ ಅಂದ್ರೆ, ಆತನ ಮೇಲೆ ಇಟ್ಟಿದ ನಂಬಿಕೆ ನಿಮಿತ್ತವಾಗಿ ನಾವೆಲ್ಲ ಏನಾಗಿದ್ದೀವಿ ಅಂದ್ರೆ ರಕ್ಷಣೆ ಹೊಂದಿದವರಾಗಿದ್ದೀವಿ. ನಾವು ದೇವರನ್ನ ನಂಬಿದ ನಿಮಿತ್ತವಾಗಿ, ದೇವರನ್ನ ತಗೊಂಡು ನಾವು ನಡೆದ ನಿಮಿತ್ತವಾಗಿ ಇವತ್ತು ನಾವು ರಕ್ಷಣೆ ಹೊಂದಿದವರಾಗಿದ್ದೀವಿ. ದೇವರಿಗೆ ಸ್ತೋತ್ರವಾಗಲಿ, ಪರಿಶುದ್ಧ ನಾಮ ಮಹಿಮೆ ಹೊಂದಲಿ. ಇವೆಲ್ಲಕ್ಕೂ ನಾನು ನೋಡ್ರಿ, ಆತನ ಕೃಪೆಯಿಂದಲೇ ನಾವು ಮಾತನಾಡುವವರಾಗಿದ್ದೀವಿ, ಆತನ ಕೃಪೆಯಿಂದಲೇ ನಾವು ಓಡುವವರಾಗಿದ್ದೀವಿ, ಆತನ ಕೃಪೆಯಿಂದಲೇ ನಾವು ಏನ್ ಮಾಡ್ತಾ ಇದೀವಿ, ಜೀವಿಸ್ತಾ ಇದೀವಿ. ಆತನ ಕೃಪೆಯಿಂದಲೇ ನಾವು ಎಲ್ಲಾ ಕಾರ್ಯ ಮಾಡಕ್ಕೂ ಶಕ್ತಿ ಉಳ್ಳವರಾಗಿ ನಾವು ಇದ್ದೀವಿ. ದೇವರ ವಾಕ್ಯ ನಮಗೆ ಕ್ಲಿಯರ್ ಆಗಿ ಹೇಳಲ್ಪಟ್ಟಿದೆ. ನಾವು ಯಾವುದರಿಂದ ರಕ್ಷಣೆ ಹೊಂದಿದ್ವಿ ಅಂದ್ರೆ, ಆ ದೇವರ ಮೇಲೆ ಇಟ್ಟಿದ ಒಂದು ನಂಬಿಕೆ ನಿಮಿತ್ತವಾಗಿ, ಆತನ ಮೇಲೆ ಇಟ್ಟಿದ ಒಂದು ಉದ್ದೇಶ ನಿಮಿತ್ತವಾಗಿ ಇವತ್ತು ನಾವು ರಕ್ಷಣೆ ಹೊಂದಿದವರಾಗಿದ್ದೀವಿ. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅವಾಗ ಈ ನಂಬಿಕೆ ಎನ್ನುವುದು ಇನ್ನ ನಮ್ಮ ಜೀವಿತದಲ್ಲಿ ದೊಡ್ಡ ದೊಡ್ಡ ಕಾರ್ಯವನ್ನ ಅದು ಮಾಡುವುದಾಗಿದೆ. ಅವಾಗ ನಂಬಿಕೆ ಹೆಂಗೆ ಬರುತ್ತೆ ಅಂದ್ರೆ, ನಾವು ಆತನ ವಾಕ್ಯವನ್ನ ಕೇಳುವ ನಿಮಿತ್ತ ಬರುತ್ತೆ. ಆತನ ಮೇಲೆ ನಾವು ನಂಬಿಕೆ ಇಡುವುದು ನಿಮಿತ್ತವಾಗಿ ನಮಗೆ ನಂಬಿಕೆ ಅನ್ನೋದು ನಮಗೆ ಬರುವುದಾಗಿದೆ. ಹಲ್ಲೆಲೂಯಾ. ಈ ನಂಬಿಕೆ ನಿಜವಾಗಿ ನೋಡ್ರಿ, ಇಲ್ಲಿ ನಾವು ಮೊದಲ ಆರಂಭ ನಾವು ಹೆಂಗೆ ರಕ್ಷಣೆ ಹೊಂದಿದೀವಿ ಅಂತ ಇಲ್ಲಿ ಹೇಳಲ್ಪಟ್ಟಿದೆ. ಆತನ ಮೇಲೆ ಇಟ್ಟಿದ ನಂಬಿಕೆ ನಿಮಿತ್ತವಾಗಿ, ಆತನ ಮೇಲೆ ಇಟ್ಟಿದ ನಂಬಿಕೆ ನಿಮಿತ್ತವಾಗಿ ನಾವು ರಕ್ಷಣೆ ಹೊಂದಿದ್ದೀವಿ. ಹಲ್ಲೆಲೂಯಾ. ಯಾವತ್ತು ಆತನ ಮೇಲೆ ನಮ್ಮ ಮೇಲೆ ಇಟ್ಟಿದ ಕೃಪೆ ಯಾವತ್ತು ಅದು ಬದಲಾವಣೆ ಆಗೋದಿಲ್ಲ, ನಮ್ಮ ಅಭಿಷೇಕ ಬದಲಾವಣೆ ಆಗೋದಿಲ್ಲ. ಆತನ ಕೃಪೆ ನಮ್ಮ ಮೇಲೆ ಯಾವತ್ತೂ ಇದ್ದೇ ಇರುತ್ತೆ. ಅಂದ್ರೆ ನಾವು ದೇವ್ರನ್ನ ನಂಬಿ ಅವ್ರ ಕಡೆಯಿಂದ ಹೋಗುವವರಾಗಿದ್ದೀವಿ. ನೋಡಿ, ದೇವರ ವಾಕ್ಯ ಹೇಳಲ್ಪಟ್ಟಿದೆ, 12 ಶಿಷ್ಯರಿಗಿಂತ ನಾವು ವಿಶೇಷಿತವರಂತ ದೇವರ ವಾಕ್ಯ ಹೇಳಲ್ಪಟ್ಟಿದೆ. ಅವರು ಕಂಡು ನಂಬುತ್ತಾರೆ, ನಾವು ಕಾಣಾದ ದೇವ್ರನ್ನ ನಾವು ನಂಬಿಕೆ ಇಡದ ನಿಮಿತ್ತವಾಗಿ ನಾವು ವಿಶೇಷಿತವರಂತ ದೇವರು ನಮಗೆ ಹೇಳಲ್ಪಟ್ಟದವರಾಗಿದ್ದೀವಿ. ನಾವು ದೇವ್ರನ್ನ ನೋಡಿಲ್ಲ ಅಂದ್ರೂ ಕೂಡ ದೇವರ ಮೇಲೆ ಒಂದು ನಂಬಿಕೆ, ಆ ನಂಬಿಕೆ ಮೂಲಕವಾಗಿ ನಾವು ಏನಾಗಿದ್ದೀವಿ, ರಕ್ಷಣೆ ಹೊಂದಿದವರಾಗಿದ್ದೀವಿ. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅವಾಗ ಈ ನಂಬಿಕೆ ಹೆಂಗೆ ನಮಗೆ ಬರುತ್ತೆ, ಹೆಂಗೆ ನಮಗೆ ಇದು ಸಾಧ್ಯ, ಹೆಂಗೆ ಬರುತ್ತೆ ಅಂತಂದ್ರೆ, ನಮಗೆ ದೇವರ ವಾಕ್ಯ ನಮಗೆ ಏನಾಗುತ್ತೆ ಅಂದ್ರೆ ಸ್ಪಷ್ಟವಾಗಿ ನಮಗೆ ತಿಳಿಯಲ್ಪಟ್ಟಿದೆ. ಎಬ್ರಿಯರಲ್ಲಿ 12ನೇ ಅಧಿಕಾರ 1, 2, 3 ನಾವು ಓದಿಕೊಳ್ಳುವಾಗ ಆ ವಾಕ್ಯವನ್ನು ಓದ್ಕೊಳ್ಳೋಣ. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದ ಪಾದೆಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇಲ್ಲಿ ಹೇಳಲ್ಪಟ್ಟಿದೆ, ದೇವರ ವಾಕ್ಯ ನಮ್ಗೆ ಹೇಳಲ್ಪಟ್ಟಿದೆ, ನಂಬಿಕೆ ಹುಟ್ಟಿಸುವರು ಆತನಾಗಿದ್ದಾರೆ, ಅದ ಪೂರೈಸುವರು ಅವರು ದೇವರಾಗಿದ್ದಾರೆ. ನೋಡ್ರಿ, ನಮ್ಗೆ ಮೊದಲ ಆರಂಭ ನಮಗೆ ನಂಬಿಕೆ ಬರುವಾಗ ಆ ನಂಬಿಕೆ ಏನಾಗುತ್ತೆ ಅಂದ್ರೆ, ನಾವು ದೇವರ ಮೇಲೆ ಇಡುವ ನಂಬಿಕೆ ನಿಮಿತ್ತವಾಗಿ ಎಲ್ಲವೂ ಅದ್ಭುತವಾಗುತ್ತೆ. ಹಲ್ಲೆಲೂಯಾ. ಅದ್ಭುತವು ದೇವರು ನಡೆಸುವವರಾಗಿದ್ದಾರೆ. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅವಾಗ ನಾವು ದೇವರ ಮೇಲೆ ನಮಗೆ ಯಾವತ್ತು ನಂಬಿಕೆ ಬರುತ್ತೋ, ಯಾವತ್ತು ಆ ನಂಬಿಕೆಯಿಂದ ನಾವು ಓಡ್ತೀವೋ, ಅವತ್ತು ಆ ನಂಬಿಕೆಯನ್ನ ದೇವರು ಪೂರೈಸುವವರಾಗಿದ್ದಾರೆ, ಅದು ನೆರವೇರಿಸಿ ಅದು ಕೊಡುವವರಾಗಿದ್ದಾರೆ. ಹಲ್ಲೆಲೂಯಾ. ಅದಕ್ಕೆ ಅವ್ರು ದೇವ್ರು ಹೇಳ್ತಾರೆ, ಆತನ ಓಟದಲ್ಲಿ ನಾವೇನ್ ಮಾಡ್ಬೇಕು, ಆತನ ಮೇಲೆ ದೃಷ್ಟಿ ಇಟ್ಟು ನಾವು ಓಡುವವರಾಗಿರ್ಬೇಕಂತೆ. ಹಲ್ಲೆಲೂಯಾ. ಅಲ್ಲಿ ಅಪೊಸ್ತಲನಾದ ಪೌಲ್ ಕರೆಕ್ಟ್ ಆಗಿ ಅಲ್ಲಿ ನಮಗೆ
ಬೋಧಿಸುವರಾಗಿದ್ದಾರೆ. ಆತನ ಮೇಲೆ ನಂಬಿಕೆ ಇಟ್ಟು ಓಡುವನು, ಆತನ ಮೇಲೆ ದೇವರ ಮೇಲೆ ನಂಬಿಕೆ ಇಟ್ಟು ಯಾವತ್ತೂ ಅವನು ಸೋತು ಹೋಗೋದಿಲ್ಲ, ಅವನು ಯಾವತ್ತು ಬಿದ್ದು ಹೋಗೋದಿಲ್ಲ. ಯಾವತ್ತು ಆತನ ಜೀವಿತದಲ್ಲಿ ಒಂದು ಬಿಡುಗಡೆನ ದೇವರು ಕೊಡುವರಾಗಿದ್ದಾರೆ. ಹಲ್ಲೆಲೂಯಾ. ಯಾವತ್ತು ಈ ನಂಬಿಕೆ, ದೇವರ ಮೇಲೆ ಇಟ್ಟಿರೋ ನಂಬಿಕೆ ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ವೈಯಕ್ತಿಕ ಜೀವಿತದಲ್ಲಿ ನಮಗೆ ಒಂದು ಜಯವನ್ನ ದೇವರು ಬರಮಾಡುವರಾಗಿದ್ದಾರೆ. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈ ವೇಳೆಯಲ್ಲೂ ಕೂಡ ನೀವು ಒಂದು ವೇಳೆ ದೇವರೇ ಅಪ್ಪ, ಈ ವೇಳೆಯಲ್ಲಿ ಅಪ್ಪ ಯಾವುದೋ ಒಂದು ವಿಷಯಕ್ಕಾಗಿ ನೀವು ಪ್ರಾರ್ಥನೆ ಮಾಡ್ತಾ ಇರಬಹುದು, ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ರಿ, ನಿಮಗೆ ಒಂದು ಜಯವನ್ನ ದೇವರು ಬರಮಾಡುವರಾಗಿದ್ದಾರೆ. ಒಂದು ವೇಳೆ ಗರ್ಭದ ಫಲಕ್ಕಾಗಿ ನೀವು ಪ್ರಾರ್ಥನೆ ಮಾಡ್ತಾ ಇರಬೇಕು, ದೇವರೇ ಅಪ್ಪ ನನ್ನ ನಂಬಿಕೆ ಹಿಂಗೆ ಕುಂದು ಹೋಗಿದೆ ಸ್ವಾಮಿ, ನಾನು ಏನ್ ಮಾಡ್ಬೇಕಂತ ಹೇಳಿ ಒಂದು ವೇಳೆ ನೀವು ಒಂದು ಕಳಕದಿಂದ ನೀವು ಒಂದು ವೇಳೆ ಕೂತಿರ್ಬೋದು. ಆದ್ರೆ ದೇವರ ಸಮ್ಮುಖದಲ್ಲಿ ಇವತ್ತು ನಾನು ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತೇನೆ. ಆ ನಂಬಿಕೆನ ನನ್ನ ಒಳಗಡೆ ಹುಟ್ಟಿಸುವ ದೇವರು ನನ್ನ ಜೊತೆಯಲ್ಲಿ ಇದ್ದೀರಾ ಅಂತ ದೇವರ ಹತ್ರ ಒಪ್ಪಿಸಿಕೊಡ್ರಿ. ಹಲ್ಲೆಲೂಯಾ. ಒಂದು ವೇಳೆ ಹಣಕಾಸಕ್ಕಾಗಿ ಒಂದು ವೇಳೆ ಸೋತು ಹೋಗಿರ್ಬೋದು, ದೇವರೇ ನನಗೆ ಏನು ಇಲ್ಲಪ್ಪ, ನಾನು ಸೋತು ಹೋಗಿದ್ದೀನಿ ನನ್ನ ಜೀವಿತದಲ್ಲಿ. ಇವತ್ತು ನಂಬಿಕೆನ ಹುಟ್ಟಿಸುವ ದೇವರು ನಿನ್ನ ಒಳಗಡೆ ಇದ್ದಾರೆ. ಹಲ್ಲೆಲೂಯಾ. ಆ ನಂಬಿಕೆ ನಿನ್ನ ಒಳಗಡೆ ಬರುವಾಗ ನಿನಗೆ ಎಲ್ಲ ಸಕಲವೂ ಆತನ ಕೈಕೂಡಿ ಬರುವ ಹಾಗೆ ದೇವರು ಮಾಡುವರಾಗಿದ್ದಾರೆ. ಹೆಚ್ಚು ಜನ ನಂಬುತ್ತಿದ್ದೀರಾ, ನಂಬುವವರ ಮೇಲೆ ಆತನ ಕೃಪೆ ಯಾವತ್ತು ಬಂದೇ ಬರುತ್ತೆ. ಹಲ್ಲೆಲೂಯಾ. ನೋಡ್ರಿ, ನಂಬಿಕೆ ಹುಟ್ಟಿಸುವನು ಆತನ, ಅದ ಪೂರ್ವಿಸುವರಾಗಿದ್ದಾರೆ. ನೀವು ಯಾವ್ದೆಲ್ಲ ನಂಬುತ್ತೀರೋ, ಯಾವ್ದೆಲ್ಲ ನಂಬಿಕೆಯಿಂದ ಕೇಳ್ತಿರೋ, ಯಾವ್ದೆಲ್ಲ ನೀವು ನಂಬಿಕೆಯಿಂದ ಜಯ ತೆಗಿತೀರೋ, ಅವೆಲ್ಲವೂ ದೇವರು ನಿಮಗೆ ಪೂರ್ವಿಸಿ ಅದನ್ನ ನಿಮಗೆ ನೆರವೇರಿಸಿ ಕೊಡುವ ದೇವರು ನಮ್ಮ ಮನೆಯಲ್ಲಿ ಇರುವರಾಗಿದ್ದಾರೆ, ನಮ್ಮ ಮಧ್ಯದಲ್ಲಿ ಇರುವರಾಗಿದ್ದಾರೆ, ನಮ್ಮ ಜೊತೆಯಲ್ಲಿ ಇರುವರಾಗಿದ್ದಾರೆ. ಒಳ್ಳೆ ಇನ್ನೊಂದು ಆತನ ಮೇಲೆ ನಾವು ದೃಷ್ಟಿ ಇಟ್ಟು ಏನ್ ಮಾಡ್ಬೇಕಂತೆ, ನಾವು ಓಡೋರಾಗಿರ್ಬೇಕಂತೆ. ಹಲ್ಲೆಲೂಯಾ. ಆತನ ಮೇಲೆ ದೃಷ್ಟಿ ಇಟ್ಟು ನಾವು ಓಡೋರಾಗಿರ್ಬೇಕು. ನೋಡ್ರಿ, ನಾವು ಶಾಲೆಗಳನ್ನ ಓದುವಾಗ, ಸ್ಕೂಲ್ ಟೈಮ್ನಲ್ಲಿ ಓದುವಾಗ ನಮ್ಮ ಶಾಲೆ ಮಾಸ್ಟರ್, ಪಿ ಟಿ ಮಾಸ್ಟರ್ ಹತ್ರ ಏನಾಗಿರುತ್ತೆ ಅಂದ್ರೆ, ಆತನ ಕೈಯಲ್ಲಿ ಒಂದು ವಿಸಿಲ್ ಇರುತ್ತೆ. ನಾವು ಲೈನ್ ನಿಂತಿರ್ತೀವಿ, ಆ ಲೈನಲ್ಲಿ ಆತನ ವಿಸಿಲ್ ಹೊಡಿಯುವಾಗ ಏನಾಗುತ್ತೆ ಅಂದ್ರೆ ನಾವು ರನ್ನಿಂಗ್ ಓಡಬೇಕು. ಆ ರನ್ನಿಂಗ್ ಓಡುವಾಗ ಏನಾಗುತ್ತೆ ಅಂದ್ರೆ ಪಿ ಡಿ ಮಾಸ್ಟರ್ ಏನ್ ಮಾಡೋದಿಲ್ಲ, ನಮ್ಮ ಜೊತೆಲಿ ಬರೋದಿಲ್ಲ. ಪಿ ಡಿ ಮಾಸ್ಟರ್ ಇಲ್ಲೇ ಇರ್ತಾರೆ, ನಾವು ಓಡಬೇಕು. ಅಂದ್ರೆ ಆ ಕರೆದಲ್ಲಿ ಯಾರು ಇರೋದಿಲ್ಲ. ಅಂದ್ರೆ ನಾನು ಹೇಳ್ತೀನಿ, ಆ ದಡದಲ್ಲಿ ಏಸಪ್ಪ ನಮ್ಮನ್ನ ಕರೆಯೋರಾಗಿದ್ದಾರೆ. ನೀನ್ ನಂಬಿಕೆಯಿಂದ ಓಡುವ ಮಗನೇ, ನೀ ನಂಬಿಕೆಯಿಂದ ನಾನಿದ್ದೀನಿ, ಬಾ ಮಗನೇ ನಾನಿದ್ದೀನಿ ಅಂತೇಳಿ ನಂಬಿಕೆಯಿಂದ ಓಡುವನಿಗೆ ನಿಜವಾಗಿ ಹೇಳ್ತೀನಿ, ಆ ಕರೆದಲ್ಲಿ ನಮ್ಮನ್ನ ದಾಟಿಸುವರು. ನಮ್ಮನ್ನ ಒಂದು ದೇವರು ಒಂದು ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗೋದಕ್ಕೂ, ನಮ್ಮ ನಂಬಿಕೆಯನ್ನು ಹುಟ್ಟಿಸಿ ನಮ್ಮನ್ನ ದಾರಿಗಳಲ್ಲಿ, ದೇವರು ಒಳ್ಳೆ ದಾರಿಗಳಲ್ಲಿ ಕರ್ಕೊಂಡು ಹೋಗೋದಕ್ಕಾಗಿ ದೇವರು ನಮ್ಮನ್ನ ಕರೀತಾ ಇದ್ದಾರೆ. ನಾವು ಓಡುವರಾಗಿರ್ಬೇಕು. ಹಲ್ಲೆಲೂಯಾ. ನಾವು ದೇವರದಲ್ಲಿ ಓಡುವ ಓಟಗಳು ಯಾವತ್ತು ನಿಂತು ಹೋಗಕೂಡದು. ಆತನ ಮೇಲೆ ಇಟ್ಟಿದ ನಂಬಿಕೆ ಯಾವತ್ತು ನಿಂತು ಹೋಗಕೂಡದು. ಆತನ ಮೇಲೆ ಇಟ್ಟಿದ ಉದ್ದೇಶಗಳು ಯಾವತ್ತು ನಿಂತು ಹೋಗಕೂಡದು. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ನೋಡ್ರಿ, ಅನೇಕ ವ್ಯಕ್ತಿಗಳಿಗೆ ದೇವರು ಬಿಡುಗಡೆ ಮಾಡಿದ್ದಾರೆ. ಅನೇಕರು ನೋಡ್ರಿ, ರಕ್ತಕುಸುಮದಲ್ಲಿ ಇರುವ ಒಂದು ಸಹೋದರಿ ನಾವು ನೋಡ್ತೀವಿ. ನೋಡ್ರಿ, ಆ ದಿನದಲ್ಲಿ ಆತನ ಯೇಸು ಕ್ರಿಸ್ತನ ದಾರಿಯಲ್ಲಿ ನಡೆದು ಹೋಗುವಾಗ ಆತನ ಎಷ್ಟೋ ವೈದ್ಯರುಗಳನ್ನ ನಂಬಿರ್ಬೋದು, ಹೋಮಿಯೋಪತಿಗಳು ಎಷ್ಟೋ ಕಾರ್ಯಗಳನ್ನ ಆತನ ಜೀವಿತದಲ್ಲಿ ನಂಬಿರ್ಬೋದು. ಆದ್ರೆ ಇವಳಿಗೆ ಒಂದೇ ಒಂದು ನಂಬಿಕೆ, ಯೇಸು ದಾರಿಯಲ್ಲಿ ಹೋಗ್ತಾ ಇದ್ರೆ ಆತನ ಬಟ್ಟೆನ, ಆತನ ವಸ್ತ್ರವನ್ನ ಮುಟ್ಟಿದ್ರೆ ನನಗೆ ಒಂದು ಬಿಡುಗಡೆ ಆಗುತ್ತೆ ಅಂತ. ಆತನ ಒಂದು ಚಿಕ್ಕ ಒಂದು ನಂಬಿಕೆ ಎಷ್ಟು 12 ವರ್ಷದಿಂದ ಆತನ ರಕ್ತಕುಸುಮ ಆ ಸ್ತ್ರೀಗೆ ಬಿಡುಗಡೆನೇ ಇಲ್ಲ. ಎಲ್ಲ ವೈದ್ಯರಿಂದ, ಮನೆಯಿಂದ, ಕುಟುಂಬದಿಂದ ಎಲ್ಲ ಒದಗಿಸಲ್ಪಟ್ಟವರು, ಆತನ ಎಲ್ಲ ತಳ್ಳಲ್ಪಟ್ಟವರು. ಆತನ ಜೀವಿತದಲ್ಲಿ ಯಾರು ಇಲ್ಲ, ಬಂಧು ಬಳಗ ಯಾರು ಇಲ್ಲ ಆತನ ಜೀವಿತದಲ್ಲಿ. ಅಂದ್ರೆ ಆತನ ಜೀವಿತದಲ್ಲಿ ಒಂದೇ ನಂಬಿಕೆ, ಒಂದೇ ದೃಷ್ಟಿ ಯಾರ ಮೇಲೆ ಇತ್ತಂದ್ರೆ ಯೇಸುವಿನ ಮೇಲೆ ಇತ್ತು. ಹಲ್ಲೆಲೂಯಾ. ಅಲ್ಲಿ ಯಾರು ಇದ್ದು ಕೂಡ ಯಾರನ್ನ ಕ್ಯಾರ್ ಮಾಡಿಲ್ಲ. ಯಾರಿದ್ರು ಕೂಡ ನನಗೆ ಏಸಪ್ಪ ಇದ್ದಾರೆ, ಅವ್ರನ್ನ ಬಟ್ಟೆ ಒಂದು ಮೂಲೆಯಲ್ಲಿ ಮುಟ್ಟಿದ್ರು ಕೂಡ ದೇವರ ಇದು ನನಗೆ ಮುಟ್ಟುತ್ತಂತ ಅಷ್ಟು ಜನಗಳಲ್ಲಿ ತುಂಬಲ್ಪಟ್ಟಿದ್ದಾರೆ ಯೇಸುವಿನ ಹಿಂದೆ. ಅಂದ್ರೆ ಯೇಸು ನೋಡ್ರಲ್ಲಿ ಆ ಸ್ತ್ರೀ ಮುಟ್ಟಿದನ್ನ ದೇವರು ಗುರುತಿಟ್ಟವರಾಗಿದ್ದಾರೆ. ಅವಾಗ ಶಿಷ್ಯರುಗಳೆಲ್ಲ ಹೇಳ್ತಾರೆ, ಅಪ್ಪ ಇಷ್ಟು ಜನ ಬರ್ತಾರೆ, ಯಾರು ಮುಟ್ಟೋದಂತ ಇನ್ನಲ್ಲಿ ಯಾರು ಕಂಡುಹಿಡಿಯಕ್ಕಾಗುತ್ತೆ?
ಅಂತ ಹೇಳ್ತಾರೆ. ಇಲ್ಲ, ನನಗೆ ಯಾರೋ ಒಬ್ರು ಮುಟ್ಟಿದ್ದಾರೆ, ನನ್ನಿಂದ ಒಂದು ಶಕ್ತಿ ಅವ್ರ ಮೇಲೆ ಹೊರಟು ಹೋಗಿದೆ ಅಂತೆ. ಹಲ್ಲೆಲೂಯಾ. ಆ ಶಕ್ತಿ ಬಂದಿದ ನಿಮಿತ್ತವಾಗಿ ಆ ರಕ್ತ ಕುಸುಮದಲ್ಲಿರುವ ಆ ಸೌರಿಗೆ ದೇವರು ಅದೇ ಸ್ಥಾನದಲ್ಲಿ ಅದೇ ನೇರದಲ್ಲಿ ಅವಳಿಗೊಂದು ಬಿಡುಗಡೆನ ದೇವರು ಕೊಟ್ಟಿದ್ದವರಾಗಿದ್ದಾರೆ. ಹಲ್ಲೆಲೂಯಾ. ನಮಗೆ ನಂಬಿಕೆ ಇದೆ. ಆ ನಂಬಿಕೆಯನ್ನ ನಾವು ಹೆಂಗ್ ತಗೊಂಡ್ಬರ್ಬೇಕು, ನಾವು ಒಂದು ವೇಳೆ ನಾವು ಆ ನಂಬಿಕೆನ ಹೆಂಗ್ ತಗೊಂಡ್ಬರ್ಬೇಕಂತ ನಾವು ಬಯಸುವವರಾಗಿರ್ಬೇಕು. ಹಲ್ಲೆಲೂಯಾ. ನಮ್ಗೇನಂದ್ರೆ ಇವತ್ತು ಪ್ರಾರ್ಥನೆ ಮಾಡ್ತೀವಿ, ದೇವರೇ ನೀನ್ ಮಾಡಂತ, ಅದನ್ನ ಹೇಳ್ಬಿಟ್ಟು ಸ್ವಲ್ಪ ಹೊತ್ತಲ್ಲಿ ನಮ್ಗೇನಾಗುತ್ತೆ, ನಾವು ನೆಗೆಟಿವ್ ಆದ ಮಾತುಗಳನ್ನ ಮಾತನಾಡೋದು. ಅವಾಗ ಹೆಂಗೆ ಅದ್ಭುತ ನಡೆಯುತ್ತೆ ಅಂದ್ರೆ, ಅಲ್ಲಿ ನೋಡಿ ಎಷ್ಟು ಜನಗಳಿದ್ರು ಕೂಡ, ಆ ಗುಂಪು ಜನಗಳಲ್ಲಿ ಕೂಡ ಇದ್ರು ಕೂಡ ಆ ಸಹೋದರಿ ಯೇಸುವಿನ ಆ ವಸ್ತ್ರವನ್ನು ಮುಟ್ಟಿದ ನಿಮಿತ್ತವಾಗಿ ಅದೇ ಗಳಿಗೆಯಲ್ಲಿ ಅದೇ ನೇರದಲ್ಲಿ ಅವರಿಗೆ ಬಿಡುಗಡೆನ ದೇವರು ಕೊಟ್ಟಿದ್ದವರಾಗಿದ್ದಾರೆ. ಹಲ್ಲೆಲೂಯಾ. ನೋಡ್ರಿ, ಅನೇಕ ವಿಷಯಗಳನ್ನ ಕೂಡ ಕಾನಾನ್ ಸ್ತ್ರೀ ಅವಳು, ದಾವೀದನ ಕುಮಾರನೇ ನೀ ನನಗಾಗಿ ಇಳಿದು ಬಾ, ನನ್ನ ಮಗಳು ದೆವ್ವ ಕಾಟದಿಂದ ಅವಳು ತುಂಬಾ ಬಯಸ್ತಾ ಇದ್ದಾಳೆ ಅಂತ ಹೇಳಿ ಅಲ್ಲಿ ಯೇಸಪ್ಪ ಹತ್ರ ಬರುವಾಗ, ಅವಾಗ ಯೇಸು ಕ್ರಿಸ್ತನು ಆತನ ಜೀವಿತದಲ್ಲಿ ಯಾವುದನ್ನ ನೋಡ್ದಂದ್ರೆ, ಮಗಳೇ ನಿನ್ನ ನಂಬಿಕೆ ದೊಡ್ಡದು, ಹೋಗು ಅದ್ಭುತ ಆಗುತ್ತೆ ಅಂತ ಹೇಳಿದ್ದಾರೆ. ಅದೇ ಗಳಿಗೆಯಲ್ಲಿ ಅವಳು ಮನೆಗೆ ಹೋಗುವಾಗ ಅದೇ ಅದ್ಭುತವನ್ನ ಅಲ್ಲಿ ನಡೆದದಾಗಿದೆ. ದೇವರು ಯಾವುದನ್ನ ನೋಡ್ತಾರಂದ್ರೆ, ಇದುವರೆಗೂ ಆತ ನಮ್ಮ ಜೀವಿತದಲ್ಲಿರುವ ನಂಬಿಕೆನ ದೇವ್ರು ನೋಡುವವರಾಗಿದ್ದಾರೆ. ಈ ವೇಳೆಯಲ್ಲಿ ಇವತ್ತು ನಮ್ಮ ನಂಬಿಕೆ ಹೆಚ್ಚಾಗಬೇಕು. ಆತನ ಮೇಲೆ ಇಟ್ಟಿರೋ ನಂಬಿಕೆ, ಆತನ ಮೇಲೆ ಇಟ್ಟಿದ ಒಂದು ವ್ಯಕ್ತಿನೂ ಅವನು ಯಾವತ್ತೂ ಸೋತು ಹೋಗೋದಿಲ್ಲ, ಅವ್ರು ಯಾವತ್ತೂ ಅವನು ಬಿದ್ದು ಹೋಗೋದಿಲ್ಲ. ಆತನ ಜೀವಿತದಲ್ಲಿ ಯಾವತ್ತೂ ಜಯ ಬಂದೇ ಬರುತ್ತೆ. ದೇವರು ಎಲ್ಲೇ ಹೋದ್ರು ಕೂಡ ಅವ್ರು ನೀನು ನಂಬುತ್ತೀಯಾ, ನಿನ್ಗೆ ಅದ್ಭುತ ಆಗುತ್ತೆ, ಹೋಗು. ಆ ನಂಬಿಕೆನೆ ಇದುವರೆಗೂ ನಮ್ಮನ್ನ ನಡೆಸ್ಕೊಂಡ್ಬರ್ತದೆ, ಇದುವರೆಗೂ ನಮ್ಮನ್ನ ಮಾತಾಡಿಸ್ತಾ ಇದೆ, ಇದುವರೆಗೂ ನಮ್ಗೆ ಆ ನಂಬಿಕೆನೆ ನಮ್ಗೆ ಎಲ್ಲಾ ರೀತಿಯಲ್ಲಿ ನಡೆಸುವುದಾಗಿದೆ. ಇನ್ನೊಂದು, ವಿಶ್ವಾಸಿಗಳಿಗೆ ದೇವರು ಒಂದು ನೇಮ್ನ ಇಟ್ಟಿದ್ದಾರೆ. ಯಾವುದಂದ್ರೆ, ವಿಶ್ವಾಸಿಗಳಿಗೆ ದೇವರು ಒಂದು ಸುಂದರವಾದ ಒಂದು ವಾಕ್ಯ ಹೇಳಲ್ಪಟ್ಟಿದೆ. ಗಲಾತ್ಯದಲ್ಲಿ ಒಂದು ವಾಕ್ಯವನ್ನು ಓದ್ಕೊಳ್ಳೋಣ, 6ನೇ ಅಧಿಕಾರ 10ನೇ ವಾಕ್ಯವನ್ನು ನಾವು ಓದ್ಕೊಳ್ಳೋಣ. ನೋಡಿ, ಇಲ್ಲಿ ಎಷ್ಟು ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಆದುದರಿಂದ ಸಮಯ ವಿರಾಲಾಗಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡೋಣ. ಮುಖ್ಯವಾಗಿ ಒಂದೇ ಮನೆಯವರಾಗಿದ್ದು ಕ್ರಿಸ್ತ ನಂಬಿಕೆ ಉಳ್ಳವರಾಗಿ ಮಾಡೋಣ. ನೋಡ್ರಿ, ಇಲ್ಲಿ ದೇವರ ವಾಕ್ಯ ನಮ್ಗೆ ಹೇಳಲ್ಪಟ್ಟಿದೆ. ಯೇಸುವನ ನಂಬೋರ್ನ ಆತನ ಹೇಳಲ್ಪಟ್ಟಿದೆ, ನಾವೆಲ್ಲ ಒಂದೇ ಕುಟುಂಬದವರಂತೆ, ನಂಬಿಕೆ ಉಳ್ಳ ಕುಟುಂಬ ಅಂತ ಹೇಳಲ್ಪಟ್ಟಿದೆ. ಹಲ್ಲೆಲೂಯಾ. ನಮ್ಮನ್ನ ದೇವರು ನಿಮ್ಮ ವಿಶ್ವಾಸಿಗಳನ್ನ ನೋಡಿ ಹೇಳ್ತಾರೆ, ದೇವರು ಆತನ ನಂಬಿಕೆ ಉಳ್ಳ ಕುಟುಂಬ ಅಂತ ಹೇಳಲ್ಪಟ್ಟಿದೆ. ಹಲ್ಲೆಲೂಯಾ. ನಾವು ಯಾರಾಗಿದ್ದೀವಿ ಅಂದ್ರೆ, ಇದನ್ನ ಕೇಳುವವರು ನೀವೆಲ್ಲ ನಂಬಿಕೆ ಕುಟುಂಬರಾಗಿದ್ದೀರಾ. ಇವತ್ತು ಆ ನಂಬಿಕೆ ಕುಟುಂಬದಲ್ಲಿ ದೇವರು ಇವತ್ತು ಯಾರ ಆತನ ನಂಬುತ್ತಿರೋ, ನಿಮ್ಮ ಮಕ್ಕಳ ನಿಮ್ಮ ಯಜಮಾನರಾಗಿ ಯಾರಾಗಿ ಆತನ ನಂಬಿ ಜೀವಿಸುವರೋ, ಆತನ ಕುಟುಂಬದಲ್ಲಿ ದೇವರ ಒಂದು ಬಿಡುಗಡೆ ದೇವರು ಕೊಂಡು ಬರುವವರಾಗಿದ್ದಾರೆ, ದೇವರು ಬರಮಾಡುವವರಾಗಿದ್ದಾರೆ. ವೇಳೆಯಲ್ಲಿ ದೇವರು ಹೇಳಲ್ಪಟ್ಟಿದೆ, ನಾವು ವಿಶ್ವಾಸದ ಕುಟುಂಬದವರಂತೆ, ನಾವು ನಂಬಿಕೆ ಉಳ್ಳ ಕುಟುಂಬವರಂತೆ. ಹಲ್ಲೆಲೂಯಾ. ನಾವು ವಿಶ್ವಾಸದ ಕುಟುಂಬದವರು ನಾವು ಹೆಂಗಿರ್ಬೇಕು? ಹಲ್ಲೆಲೂಯಾ. ಆತನ ಎಲ್ಲವನ್ನು ನಾವು ಜಯಿಸುವವರಾಗಿರ್ಬೇಕು. ಇನ್ನ ನಮಗೆ ದೇವರು ಇನ್ನೂ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ನೋಡಿ, ರೋಮಪುರದಲ್ಲಿ ವಾಕ್ಯ ಹೇಳಲ್ಪಟ್ಟಿದೆ, 10ನೇ ಅಧಿಕಾರ 9ನೇ ವಾಕ್ಯವನ್ನು ಓದ್ಕೊಳ್ಳೋಣ. 9 ಅದೇನೆಂದರೆ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದಾನೆ ಅಂತ ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು. ಹಲ್ಲೆಲೂಯಾ. ಅವಾಗ ನಾವು ಬಾಯಿಂದ ಅರಿಕೆ ಮಾಡಿ ಆತನನ್ನ ನಾವು ಮಾತನಾಡುವಾಗ ಏನಾಗುತ್ತೆ ಅಂದ್ರೆ, ನಮಗೆ ರಕ್ಷಣೆ ಆಗುವುದಾಗಿದೆ. ಹಲ್ಲೆಲೂಯಾ. ಸತ್ತುಗಳಿಂದ ನಾವು ಎದ್ದಿ ಬಂದಿದಾರಂತ ನಾವು ನಂಬಿಕೆ ದೇವರ ಮೇಲೆ ನಾವು ಇಡುವಾಗನೆ ನಮಗೆ ರಕ್ಷಣೆ ಬರುವುದಾಗಿದೆ.
ನೋಡ್ರಿ, ನಾವು ಮಾತನಾಡೋದ ನಿಮಿತ್ತವಾಗಿ, ನಾವು ಅರಿಕೆ ಮಾಡೋದ ನಿಮಿತ್ತವಾಗಿ ನಮಗೆ ಏನಾಗುತ್ತೆ ಅಂದ್ರೆ ರಕ್ಷಣೆ ಆಗುವುದಾಗಿದೆ. ಅಲ್ಲಯ್ಯ, ಇವತ್ತು ನಾವು ಯಾವ್ದಿನ ಮಾತನಾಡ್ತೀವಿ ಅಂದ್ರೆ ಆತನ ಕೃಪೆಯಿಂದನೇ. ಇವತ್ತು ನಾವು ಯಾವ್ದಿನ ಮಾತನಾಡ್ತೇವೆ ಅಂದ್ರೆ ಆತನ ಮೇಲೆ ಇಟ್ಟಿದ ನಂಬಿಕೆ ನಿಮಿತ್ತವಾಗಿ ನಾವು ಮಾತನಾಡೋವರಾಗಿದ್ದೀವಿ. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ನೋಡ್ರಿ, ಅದೇ ವಾಕ್ಯದಲ್ಲಿ 11ನೇ ವಾಕ್ಯ ನಾವು ಓದ್ಕೊಳ್ಳೋಣ. ರೋಮದಲ್ಲಿ ನೋಡ್ರಿ, ಆತನ ನಂಬುವವರಿಗೆ ದೇವರಲ್ಲಿ ಒಂದು ದೊಡ್ಡ ಒಂದು ಜಯವನ್ನ ದೇವರು ಕೊಡುವವರಾಗಿದ್ದಾರೆ. ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆ ಆಗುತ್ತದೆ. ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ, ನೋಡ್ರಿ, ಆತನ ಮೇಲೆ ನಂಬಿಕೆ ಇಡುವನು ಯಾವನಾಗಲಿ ಆಶಾಭಂಗ ಪಡುವುದಿಲ್ಲವೆಂದು ಅವನ ಆಶಾಭಂಗ ಪಡುವುದಿಲ್ಲ ಶಾಸ್ತ್ರವು ಹೇಳುತ್ತದೆ ಅಷ್ಟೇ. ಶಾಸ್ತ್ರವು ಹೇಳಲ್ಪಟ್ಟಿದೆ. ಹಲ್ಲೆಲೂಯ. ಶಾಸ್ತ್ರವು ಹೇಳಲ್ಪಟ್ಟಿದೆ. ಏನಂತ ಹೇಳಲ್ಪಟ್ಟಿದೆ? ಆತನ ಯಾವನ ನಂಬುವನು, ಆತನ ನಂಬುವನು ಅವನು ಯಾವತ್ತು, ಅವನು ಎಂದಿಗೂ ಅವನ ನಾಶಭಂಗ ಆಗುವುದಿಲ್ಲ ಅಂತ ಹೇಳಲ್ಪಟ್ಟಿದೆ. ಹಲ್ಲೆಲೂಯ. ದೇವರು ಇಲ್ಲದನ್ನ ಮಾಡುವ ದೇವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಅದ್ಭುತಗಳನ್ನ ಮಾಡುವ ದೇವರು ನಮ್ಮ ಜೊತೆಯಲ್ಲಿ ಇರುವವರಾಗಿದ್ದಾರೆ. ಹಲ್ಲೆಲೂಯ. ಒಂದು ವೇಳೆ ನಿನ್ನ ಜೀವಿತದಲ್ಲಿ ಎಲ್ಲ ಬರಡಾಗಿರ್ಬೋದು, ಎಲ್ಲ ಮುಗಿದು ಹೋಗಿರ್ಬೋದು, ನಿನ್ನ ಜೀವಿತದಲ್ಲಿ ಏನು ಇಲ್ಲದೆ ಇರ್ಬೋದು, ಅವಮಾನ ಪಟ್ಕೊಂಡಿರ್ಬೋದು, ವೇದನೆ ಪಟ್ಟುಕೊಂಡಿರ್ಬೋದು, ಅಯ್ಯೋ ನನ್ನ ಲೈಫ್ ಮುಗೀತು, ನನ್ನ ಜೀವಿತ ಮುಗೀತು ಅಷ್ಟೇ ಅಂತ ನಿನ್ನ ಜೀವಿತದಲ್ಲಿ ನೀನು ಅನಿಸ್ತಾ ಇರ್ಬೋದು. ಆದ್ರೆ ನಿನ್ನ ನಂಬಿಕೆ ದೇವರ ಮೇಲೆ ಇಡುವಾಗ ನೀನು ಯಾವತ್ತು ಯಾರು ಮುಂದೆನೂ ಎಲ್ಲೇ ಹೋದ್ರು ಕೂಡ ನೀನ್ ಆಶಾಭಂಗ ನೀವು ಪಡುವುದಿಲ್ಲ ಅಂತ ದೇವರ ವಾಕ್ಯ ಹೇಳಲ್ಪಟ್ಟಿದೆ. ನಾನು ಚಾಲೆಂಜ್ ಆಗಿ ಹೇಳ್ಬೋದು, ನೀವು ಯಾವತ್ತು ಆಶಾಭಂಗ ಪಡೋದಿಲ್ಲ. ಹೇಳಲ್ಪಟ್ಟಿದೆ, ಯಾರಾಗಿರ್ಲಿ, ಎನಿಥಿಂಗ್ ಯಾರಾಗಿರ್ಲಿ, ಒಬ್ಬರು ದೇವರ ಮೇಲೆ ನಂಬಿಕೆ ಇಡುವವನಿಗೆ ಅವನಿಗೆ ಯಾವತ್ತು ಆಶಾಭಂಗ ದೇವರು ಯಾವತ್ತು ಆತನು ಮಾಡೋದಿಲ್ಲ ಅಂತ ದೇವರ ವಾಕ್ಯ ಹೇಳಲ್ಪಟ್ಟಿದೆ. ಹಲ್ಲೆಲೂಯ. ಇನ್ನೂ ಒಂದು ನಮಗೆ ದೇವರ ಆತ್ಮನು ಈ ನಂಬಿಕೆ ಕುರಿತಾಗಿ ನಮಗೆ ಸ್ಪಷ್ಟವಾಗಿ ದೇವರ ಆತ್ಮನು ಮಾತನಾಡುವ ವಿಷಯ ಇದೆ. 2 ಕೊರಿಂಥಿಯರ 4ನೇ ಅಧಿಕಾರ 13ನೇ ವಾಕ್ಯವನ್ನು ಓದ್ಕೊಳ್ಳೋಣ. 4:13 2 ಕೊರಿಂಥಿಯರ. ಹೀಗಿದ್ದರೂ ನಂಬಿದೆನು, ಆದದ್ದರಿಂದ ಮಾತನಾಡಿದ್ದೀನಿ ಎಂಬ ಶಾಸ್ತ್ರೋಕ್ತಿಯಲ್ಲಿ ಕಾಣುವ ನಂಬಿಕೆಯ ಭಾವವನ್ನು ಹೊಂದಿ ನಾವು ನಂಬಿದವರು ಆದದ್ದರಿಂದ ಮಾತಾಡುತ್ತೇವೆ. ಹಲ್ಲೆಲೂಯ. ನೋಡಿ, ದೇವರ ವಾಕ್ಯ ಹೇಳಲ್ಪಟ್ಟಿದೆ, ಆತನನ್ನು ನಂಬಿದ ನಿಮಿತ್ತವಾಗಿ, ಆತನ ಮೇಲೆ ನಾವು ಉದ್ದೇಶಿತ ನಿಮಿತ್ತವಾಗಿ ನಾವು ಏನಾಗಿದ್ದೀವಿ ಅಂದ್ರೆ ಮಾತನಾಡುವವರಾಗಿದ್ದೀವಂತೆ. ಹಲ್ಲೆಲೂಯ. ಇವತ್ತು ಆತನ ಮೇಲೆ ನಾವು ನಂಬಿಕೆ ಇಟ್ಟು ನಾವು ಕಾರ್ಯಗಳನ್ನ ಮುಂದುವರಿಸುವಾಗ ನಿಜವಾಗಿ ಅದು ಎಲ್ಲ ಕಾರ್ಯವನ್ನ ದೇವರು ತಿಳಿಪಡಿಸುವವರಾಗಿದ್ದಾರೆ. ಇದು ಒಂದು ದೇವರ ಆತ್ಮ. ನಾವು ದೇವರ ಮೇಲೆ ನಂಬಿಕೆ ಇಡುವಾಗ ದೇವರ ಆತ್ಮನು ನಮ್ಮ ಒಳಗಡೆ ಆತನು ಕಾರ್ಯಗಳನ್ನ ಪೂರೈಸುವವರಾಗಿದ್ದಾರೆ. ನಾವಾಗ ಯಾವ ದಿನ ನಾವು ಮಾತನಾಡ್ತೀವಿ ಅಂದ್ರೆ ಆತನ ನಂಬಿಕೆಯಿಂದ ನಾವು ಮಾತನಾಡ್ತೀವಿ. ನಾವು ಯಾವ ದಿನ ನಿಂತ್ಕೊಂತೀವಿ ಅಂದ್ರೆ ಆತನ ನಂಬಿಕೆಯಿಂದನೇ. ಇಷ್ಟುವರೆಗೂ ನಾವು ಓದ್ತೀವಿ ಅಂದ್ರೆ ಆತನ ನಂಬಿಕೆಯಿಂದನೇ. ಇಷ್ಟುವರೆಗೂ ನಾವು ಬಲವಾಗಿ ಆರೋಗ್ಯವಾಗಿದ್ದೀವಿ ಅಂದ್ರೆ ಆತನ ಮೇಲೆ ಇಟ್ಟಿದ ನಂಬಿಕೆ ನಿಮಿತ್ತವಾಗಿ. ಎಲ್ಲ ಈ ನಂಬಿಕೆ ನಮಗೆ ಎಲ್ಲವನ್ನು ಅದು ಬರಮಾಡುವುದಾಗಿದೆ. ಅದಕ್ಕೆ ದೇವರು ಹೇಳ್ತಾರೆ, ನಿನಗೆ ಸಾಸಿವೆಯಷ್ಟು ಒಂದು ನಂಬಿಕೆ ಇದ್ರೆ ಸಾಕು. ಹಲ್ಲೆಲೂಯ. ದೊಡ್ಡ ನಂಬಿಕೆ ಕುರಿಯಲ್ಲ, ಒಂದು ಸಾಸಿವೆಯಷ್ಟು ನಂಬಿಕೆ ನಿನ್ನ ಜೀವಿತದಲ್ಲಿ ಇರುವಾಗ ದೇವರು ಅದ್ಭುತಗಳನ್ನ ಮಾಡುವವರಾಗಿದ್ದಾರೆ. ಹಲ್ಲೆಲೂಯ. ನೋಡ್ರಿ, ದೇವರ ವಾಕ್ಯ ಹೇಳಲ್ಪಟ್ಟಿದೆ, ದೇವರಿಗೆ ಇಷ್ಟವಾದ ನಂಬಿಕೆ ಇದೆ ಅಂತೆ. ದೇವರಿಗೆ ಇಷ್ಟ ಇಲ್ಲದ ದುಃಖಪಟ್ಟು ನಂಬಿಕೆ ಕೂಡ ಬೈಬಲಲ್ಲಿ ಹೇಳಲ್ಪಟ್ಟಿದೆ. ಹಲ್ಲೆಲೂಯ. ಮೊದಲನೇ ನಂಬಿಕೆ ನಾವು ನೋಡುವಾಗ ಮತ್ತೇನು ಬರೆದ ಸುವಾರ್ತೆಯಲ್ಲಿ ನಾವು 8ನೇ ಅಧಿಕಾರದಲ್ಲಿ ಮನೆಯಲ್ಲಿ ಓದಿ ನೋಡ್ರಿ, ಅದ್ರಲ್ಲಿ ಅವನು ಶತಾಪತಿ ಒಬ್ಬನು ಇದ್ದಾನೆ. ಆತನ ಜೀವಿತದಲ್ಲಿ ದೊಡ್ಡ ಒಂದು ಶ್ರೀಮಾನಾಗಿದ್ದಾನೆ. ಆತನಿಗೆ ಎಷ್ಟೋ ಕೆಲಸಗಳು ಇದ್ದಾರೆ. ಒಬ್ರು ಬಾ ಅಂತಾರೆ, ಹೋಗಂದ್ರೆ ಹೋಗುವವರಿದ್ದಾರೆ. ಅವನು ಯೇಸುವಿನ ಬಳಿಗೆ ಬಂದು ಹೇಳ್ತಾನೆ, ದೇವರೇ ನನ್ನ ಕೆಲಸ ಅವನು ಇದಾಗಿದ್ದಾನೆ, ದೇವರೇ ನೀವು ಬಂದು ಬಿಡುಗಡೆ ಮಾಡ್ಬೇಕಂತ.
ಅವಾಗ ಯೇಸು ಕ್ರಿಸ್ತನು ಬರುವಾಗ ಹೇಳ್ತಾನೆ, ನನ್ನ ಮನೆಗೆ ಬರುವಾಗ, ನನ್ನ ಮನೆಗೆ ದೇವರ ಅಗತ್ಯ, ಆ ದೇವರಲ್ಲಿ ಹೇಳ್ಪಟ್ಟಿದೆ, ಆ ಮನುಷ್ಯನಿಗೆ ದೇವರು ಹೇಳ್ಪಟ್ಟಿದ್ದಾರೆ. ಈ ವೇಳೆಯಲ್ಲಿ ಆತನ ಜೀವಿತದಲ್ಲಿ ದೇವರು ಮಾಡಿದ ಒಂದು ಅದ್ಭುತ ಏನಂದ್ರೆ, ಆತನ ನಂಬಿಕೆನ ದೇವರು ನೋಡಿದವರಾಗಿದ್ದಾರೆ. ಈ ಶತಾಬ್ದಿ ಬಂದು ಆತನ ಜೀವಿತದಲ್ಲಿ ಅವನು ಏನಾಗಿದ್ದಾನೆ ಅಂದ್ರೆ, ಅವನು ರಕ್ಷಣೆ ಹೊಂದಿಲ್ಲ. ರಕ್ಷಣೆ ಹೊಂದಿದ ಒಂದು ಮನುಷ್ಯ ಅವನು ಬಂದು ದೇವರ ಮೇಲೆ ನಂಬಿಕೆ ಇಟ್ಟು ಹೇಳ್ತಾನೆ, ದೇವರೇ ನನ್ನ ಕೆಲಸ ಅಲ್ಲ, ನೀನು ಸ್ವಸ್ಥ ಮಾಡು ಅಂತ. ಅದಕ್ಕೆ ದೇವರು ಹೇಳ್ತಾರೆ, ನೀ ಇಸ್ರೇಲಲ್ಲಿ ಈ ತರ ಒಂದು ನಂಬಿಕೆನ ನಾನು ನೋಡಿಲ್ಲ, ನೀನು ಹೋಗು ಅಂತ ಹೇಳಲ್ಪಟ್ಟಿದೆ. ಹಲ್ಲೆಲೂಯಾ. ನೋಡ್ರಿ, ಒಂದು ರಕ್ಷಣೆ ಹೊಂದಿದ ಒಂದು ವ್ಯಕ್ತಿ ಹತ್ರನೇ ಇಷ್ಟು ಒಂದು ನಂಬಿಕೆ ಇರುವಾಗ ನಮ್ಮ ಒಳಗಡೆ ಎಷ್ಟು ಒಂದು ನಂಬಿಕೆ ಇರಬೇಕು. ಹಲ್ಲೆಲೂಯಾ. ಇಸ್ರೇಲಲ್ಲೇ ಈ ತರ ಒಂದು ನಂಬಿಕೆ ನಾನು ಕಾಣಲಿಲ್ಲ ಅಂತ ಹೇಳಿ ದೇವರು ಅಲ್ಲಿ ಸಂತೋಷ ಪಟ್ಟಿದವರಾಗಿದ್ದಾರೆ. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇನ್ನೊಂದು, ಆತನು ದುಃಖ ಪಟ್ಟಿದ್ದಾನೆ ಅಂದ್ರೆ, ಆತನ ಒಂದು ದಿನ ದೋಣಿಯಲ್ಲಿ ಆತನ ಪ್ರಯಾಣ ಮಾಡುವಾಗ ಅವರು ಏನಾಗ್ತದೆ, ನಿದ್ದೆ ಮಾಡುವ ಸಮಯದಲ್ಲಿ ಅಲ್ಲಿ ದೊಡ್ಡ ಒಂದು ಸುಂಟರ ಗಾಳಿ ಆ ಸಮುದ್ರದಲ್ಲಿ ಎದ್ದು ಬರುವಾಗ ಅವರು ಏನ್ ಮಾಡ್ತಾರೆ, ದೊಡ್ಡ ಭಯಪಟ್ಟು ಅಲ್ಲಿ ಮಾತನಾಡ್ತಾರೆ, ಭಯಪಡ್ತಾರೆ, ಅಯ್ಯೋ ಸುಂಟರ ಗಾಳಿ ಅಂತ ಹೇಳಿ ಆ ನಂಬಿಕೆ, ಅವರು ಆ ನಂಬಿಕೆನ ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಅಲ್ಲಿ ಆ ಭಯವನ್ನ ಅಲ್ಲಿ ತಗೊಂಬರೋರಾಗಿದ್ದಾರೆ. ದೇವರು ಆ ಟೈಮಲ್ಲಿ ಕೂಡ ಎದ್ದಿ ಆ ಸುಂಟರ ಗಾಳಿ ಆ ಸಮುದ್ರದಲ್ಲಿ ಬಂದಿದ್ದ ಅಲೆಗಳನ್ನ ದೇವರು ಅಪ್ಪನೆ ಕೊಟ್ಟು ಅದನ್ನ ನಿಲ್ಲಿಸಿ ಅಲ್ಲಿ ಏನಿಲ್ಲದೆ ದೇವರು ಮಾಡಿದವರಾಗಿದ್ದಾರೆ. ಅವಾಗ ಶಿಷ್ಯರಿಗೆ ಹೇಳ್ತಾರೆ, ನಿನ್ನ ನಂಬಿಕೆ ಎಲ್ಲೂ ಹೋಯ್ತು. ಹಲ್ಲೆಲೂಯಾ. ನಮ್ಮ ನಂಬಿಕೆ ಎಲ್ಲೂ ಹೋಯ್ತು. ದೇವರು ಅಲ್ಲೇ ಇದ್ದಾರೆ, ಆದರೆ ನಮ್ಮ ಜೀವಿತದಲ್ಲಿ ನಾವು ನಂಬಿಕೆಯನ್ನ ಕಲ್ಕೊಂತೀವಿ. ಇವರಲ್ಲಿ ಯೇಸು ಕ್ರಿಸ್ತನ ಜೊತೆಯಲ್ಲಿದ್ದು ಕೂಡ ದೇವರು ಹೇಳ್ತಾರೆ, ಅಪನಂಬಿಕೆವಾಗಿ ನಾವು ಮಾತನಾಡೋದ ನಿಮಿತ್ತವಾಗಿ ದೇವರು ಬೇಸರ ಪಟ್ಟರು ಅಂತ. ಒಂದು ನಂಬಿಕೆಯಲ್ಲಿ ದೇವರು ಸಂತೋಷ ಪಟ್ಟರು, ಒಂದು ನಂಬಿಕೆಯಲ್ಲಿ ದೇವರು ತುಂಬಾ ದುಃಖ ಪಟ್ಟಿದವರಾಗಿದ್ದಾರೆ. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅವಾಗ ನಾವು ಯಾವತ್ತು ದೇವರನ್ನ ನಾವು ಇಷ್ಟಪಡುವ ದೇವರ ಮೇಲೆ ನಮ್ಮ ನಂಬಿಕೆಯನ್ನು ಇಟ್ಟು ಓಡೋವರಾಗಿರ್ಬೇಕು. ಕಡೆದಾಗಿ ಇನ್ನೊಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಅವನಲ್ಲಿ ಯಾಕೋಬ 5:15 ಲಾಸ್ಟ್ ವಾಕ್ಯವನ್ನು ಓದಿಕೊಳ್ಳೋಣ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನು ರಕ್ಷಿಸುವುದು. ನೋಡ್ರಿ, ದೇವ್ರ ವಾಕ್ಯದಲ್ಲಿ ಹೇಳ್ಪಟ್ಟಿದೆ, ಯಾವುದಿಂದ ಒಂದು ರೋಗ ವಾಸಿ ಆಗುತ್ತಂದ್ರೆ ನಂಬಿಕೆಯಿಂದ ಪ್ರಾರ್ಥನೆ ಮಾಡುವನು. ನಂಬಿಕೆಯಿಂದ ಪ್ರಾರ್ಥನೆ ಮಾಡುವ ಆ ಪ್ರಾರ್ಥನೆ ನಿಮಿತ್ತವಾಗಿ ರೋಗಿಗಳು ವಾಸಿಯಾಗುವುದಾಗಿದೆ ಅಂತೆ. ಹಲ್ಲೆಲೂಯಾ. ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಾಗ ದೇವರು ಆತನನ್ನ ಎಬ್ಬಿಸುವರಾಗಿದ್ದಾರೆ. ಹಲ್ಲೆಲೂಯಾ. ಈ ವೇಳೆಯಲ್ಲಿ ಒಂದು ವೇಳೆ ನಿಮಗೆ ನಂಬಿಕೆ ಇಲ್ಲದೆ ಇರ್ಬೋದು, ಯಾವುದೋ ವಿಷಯಗಳಲ್ಲಿ ಸೋತು ಹೋಗಿರ್ಬೋದು. ಇವತ್ತು ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ರಿ, ಕುಟುಂಬವಾಗಿ ಸೇರಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ರಿ. ಅದು ಏನೇ ಕಾರ್ಯಗಳು ನಿನ್ನ ಬಿಟ್ಟು ಹೋಗಿದ್ರು ಕೂಡ, ಯಾವುದೇ ಕಾರ್ಯಗಳು ಆಗದ ಕಾರ್ಯಗಳಿದ್ರು ಕೂಡ, ನಾನು ಇವತ್ತು ಯೇಸುವಿನ ನಾಮದಿಂದ ಹೇಳ್ತಾ ಇದ್ದೀನಿ, ಈ ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ರಿ, ಅದು ನಿಮಗೆ ಆಗುವುದಾಗಿದೆ, ಅದು ದೊರೆಯುವುದಾಗಿದೆ, ಅದು ನಿಮಗೆ ಸಿಗುವುದಾಗಿದೆ. ಹಲ್ಲೆಲೂಯಾ. ಇನ್ನೊಂದು, ದೇವರು ನಮಗೆ ಒಂದು ದೊಡ್ಡ ನಂಬಿಕೆಯನ್ನ ದೇವರು ಕೊಟ್ಟಿದ್ದಾರೆ. ಅದು ಯಾರಾಗಿರ್ಲಿ, ಅವ್ರು ದೊಡ್ಡವರಾಗಿರ್ಲಿ ಚಿಕ್ಕವರಾಗಿರ್ಲಿ, ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಾಗ ರೋಗಗಳು ವಾಸಿಯಾಗುವುದಂತ ದೇವರ ವಾಕ್ಯ ಹೇಳಲ್ಪಟ್ಟಿದೆ. ಹಲ್ಲೆಲೂಯಾ. ಇನ್ನೊಂದು ಹೇಳ್ತಾರೆ, ನಮ್ಮ ನಂಬಿಕೆಯಿಂದ ಪ್ರಾರ್ಥನೆ ಮಾಡುವ ಸತ್ಯರ ಯಾಣಗಳು ಅದು ಎದ್ದಿ ಕುತ್ಕೊಳ್ಳುವುದಾಗಿದೆ, ಮಾತನಾಡುವುದಾಗಿದೆ. ಇವತ್ತು ನಮಗೆ ದೇವರು ಕೊಟ್ಟಿದ್ದ ಒಂದು ದೊಡ್ಡ ನಂಬಿಕೆ, ಆ ನಂಬಿಕೆ ಇಟ್ಟು ನಾವು ಓಡೋಣ, ಆ ನಂಬಿಕೆಯಿಂದ ಜಯವನ್ನ ತೆಗೆಯೋಣ. ಆ ನಂಬಿಕೆಯಿಂದ ನಾವು ಇವತ್ತು ಏನೇ ನಮ್ಮ ಜೀವಿತದಲ್ಲಿ ಬಂದು ಕೂಡ ಆ ನಂಬಿಕೆ ನಾವು ಮಾತನಾಡೋಣ, ಆ ನಂಬಿಕೆಯಲ್ಲಿ ನಾವು ಜಯವನ್ನ ತೆಗೆಯೋರಾಗಿರೋಣ. ಇವೆಲ್ಲ ನಿಜವಾಗಿ ಈ ವಾಕ್ಯವು ನಿಮಗೆ ಆಶೀರ್ವಾದವಾಗಿ ಇರುತ್ತಂತ ನಾನು ಬಯಸ್ತಾ ಇದ್ದೀನಿ. ನಾನು ನಿಜವಾಗಿ ನಂಬುತ್ತೇನೆ, ನಿಮಗೆಲ್ಲರಿಗೂ ಒಂದು ದೇವರು ಒಂದು ಬಿಡುಗಡೆನ ಕಲಿಸುವರಾಗಿದೆ. ದೇವದಾಮೆ ಈ ವಾಕ್ಯಗಳನ್ನ ಆಶೀರ್ವಾದ ಮಾಡಲಿ. ಕಣ್ಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಅಪ್ಪ ತಂದೆ, ನಿಮಗೆ ಸ್ತೋತ್ರವಾಗಲಿ. ಅಪ್ಪ, ಇದುವರೆಗೂ ದೇವರೇ ನಮ್ಮ ಒಟ್ಟಿಗೆ ನೀನು ಮಾತನಾಡಿದೀಯಪ್ಪ, ನಂಬಿಕೆ ಕುರಿತು ನೀನು ಮಾತನಾಡಿದೀಯಪ್ಪ. ಒಂದು ವೇಳೆ ನಂಬಿಕೆ ನಮ್ಮ ಜೀವಿತದಲ್ಲಿ ಇಲ್ಲ ಅಂದ್ರಪ್ಪ ದೇವರೇ, ಒಂದು ನಂಬಿಕೆ ನಮಗೆ ಹುಟ್ಟಿಸುವನು, ಅದು ಪೂರೈಸುವನು ನಮ್ಮ ಜೊತೆಯಲ್ಲಿ ಇದೆಯಾ ಸ್ವಾಮಿ. ನನ್ನ ನಂಬಿಕೆಯನ್ನು ಬರಮಾಡುವ ದೇವರು ನಮ್ಮ ಜೊತೆಯಲ್ಲಿ ಇದ್ದೀರಾ ದೇವರೇ. ಇವತ್ತು ನಮ್ಮ ನಂಬಿಕೆ ಕೊಂದು ಹೋಗಿರ್ಬೋದು ಸ್ವಾಮಿ, ನಮ್ಮ ನಂಬಿಕೆಯನ್ನು ಬರಮಾಡ್ರಿ ದೇವರೇ. ಕೇಳುವ ಎಲ್ಲ ಕುಟುಂಬದಲ್ಲಿ, ಎಲ್ಲ ಜೀವಿತದಲ್ಲಿ ಒಂದು ನಂಬಿಕೆ ಉಂಟಾಗಲಿ. ಯೇಸು ಕ್ರಿಸ್ತವಿನ ನಾಮದ ಬೇಡಿ ಎಲ್ಲಾ ಕಾರ್ಯಗಳಲ್ಲಿ ನಾವು ಜಯ ಹೊಂದ್ತಾ ಇದ್ದೀವಿ ತಂದೆ. ಆಮೇಲೆ